ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಳ್ಳಿ. ಈಗ ಹೇಳಿ, ಏನ್ ಪ್ರಾಬ್ಲಮ್? ಅದಕ್ಕೆ ಅದು ನನ್ನ ಹತ್ರ ಹೇಳ್ಕೊಳಕ್ಕೆ ಸಂಕೋಚ ಪಟ್ಕೋಬೇಡಿ. ಏನಂತ ಹೇಳಿ. ಅದಕ್ಕೆ ಯಾಕೋ ಗೊತ್ತಿಲ್ಲ, ಅಪೇಕ್ಷೆ ಅವ್ರು ತುಂಬಾ ಬದಲಾಗಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಐ ಮೀನ್ ಅವ್ರ ಆ್ಯಟಿಟ್ಯೂಡು, ಬಿಹೇವಿಯರು, ಥಿಂಕಿಂಗು ಎಲ್ಲದೂ ಚೇಂಜ್ ಆಗೋಗಿದೆ. ಒಂದೊಂದು ಟೈಮ್ ಅವ್ರು ಆಡೋದು ನೋಡಿದ್ರೆ ನಂಗೆ ತುಂಬಾ ವಿಯರ್ಡ್ ಅನಿಸುತ್ತೆ. ಅದಕ್ಕೆ ಅವ್ರು ಮುಂಚೆ ಇದ್ದ ಅಪೇಕ್ಷೆ ಅಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಆಕ್ಚುಲಿ ಆಗಿದ್ದೇನು ಅದು ಅದಕ್ಕೆ ಇದೇ ಎಕ್ಸಾಕ್ಟ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ. ಆದರೆ ಒಂದಂತೂ ನಿಜ, ಅದಕ್ಕೆ ಅವ್ರು ಈ ಮನೆಗೆ ಬಂದಮೇಲೆ ತುಂಬಾ ಚೇಂಜ್ ಆಗಿದ್ದಾರೆ. ಐ ಮೀನ್ ಅವ್ರು ಯಾವುದಕ್ಕೂ ಅಡ್ಜಸ್ಟೇ ಆಗ್ತಾ ಇಲ್ಲ. ನಮ್ಮ ಮನೆಯವ್ರ ಜೊತೆ ಮಿಂಗಲ್ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಇರಿಟೇಟ್ ಆಗ್ತಾರೆ, ನನ್ನ ಜೊತೆ ಜಗಳ ಆಡ್ತಾರೆ. ಅದರಲ್ಲೂ ನಿಮ್ಮ ಹೆಸರು ಎತ್ತಿದ್ರೆ ಸಾಕು ಫುಲ್ ಉರಿದು ಬೀಳ್ತಾರೆ. ಅವೇ ನೋಡೋಣ ನನಗೆ ಕನ್ಫ್ಯೂಸ್ ಆಗುತ್ತೆ, ಅವರು ನಿಮ್ಮ ತಂಗಿನ ಅಥವಾ ಎನಿಮಿನ ಅಂತ. ಇದನ್ನೆಲ್ಲ ನೋಡಿದಾಗ ದಿಸ್ ಇಸ್ ರಾಂಗ್ ಅಂತ ಅನ್ಸುತ್ತೆ. ಅದಕ್ಕೆ ಇದನ್ನೆಲ್ಲ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅಪ್ಪಿ ನನ್ನ ಹೆಸರು ಹೇಳಿದ್ರೆ ಉರಿದು ಬೀಳ್ತಾಳ? ಅವಳು ನನ್ನ ಅಷ್ಟೊಂದು ದ್ವೇಷಿಸ್ತಾಳ? ಪಾರ್ಥ ಅವರೇ, ನಿಮಗೆ ನಿಮ್ಮ ಅತ್ತಿಗೆ ಮೇಲೆ ಗೌರವ ಇದೆ, ವಿಶೇಷವಾದ ಪ್ರೀತಿ ಇದೆ, ಅದೆಲ್ಲ ಸರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ನಿಮ್ಮ ಸಂಬಂಧ ಇಂಪಾರ್ಟೆಂಟ್ ಇರಬೇಕು. ಪಾರ್ಥ ಅವರೇ, ಅವಳು ನಿಮಗೆ ಫಸ್ಟ್ ಪ್ರಯಾರಿಟಿ ಆಗಿರಬೇಕು, ಆಮೇಲೆ ಎಲ್ಲರೂ. ಅವಳು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಾಳೆ, ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾಳೆ ಅಂದಮೇಲೆ ನಿಮ್ಮಿಂದ ಅವಳು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನೆಲ್ಲ ಪೂರೈಸಬೇಕು. ಅದು ನಿಮ್ಮ ಡ್ಯೂಟಿ. ಇದರಲ್ಲಿ ನಿಮ್ಮ ತಪ್ಪು ಇದೆ. ನೀವು ಅವಳ ಸೆಂಟಿಮೆಂಟ್ಸ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡವಿದ್ದೀರಾ ಅಂತ ಅನ್ಸುತ್ತೆ. ಐಮ್ ಸಾರಿ ಅದಕ್ಕೆ. ಪ್ಲೀಸ್ ನೀವು ನನಗೆ ಸಾರಿ ಹೇಳ್ಬಿಡಿ. ಈ ಥರದ್ದೆಲ್ಲ ಆಗುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಅಣ್ಣ ಮತ್ತೆ ನಾನು ಮದುವೆ ಆದ ಹೊಸದಲ್ಲಿ ನಮ್ಮ ಮಧ್ಯದಲ್ಲೂ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಆದರೆ ಅದೆಲ್ಲ ಕ್ಲಿಯರ್ ಆಗೋಯ್ತು. ನಿಮ್ಮ ವಿಷಯದಲ್ಲೂ ಹಾಗೆ ಆಗತ್ತೆ. ಯಾವುದು ಇದ್ದಾಗೆ ಇರಲ್ಲ, ಎಲ್ಲ ಸರಿ ಹೋಗುತ್ತೆ. ಏನ್ ಗೊತ್ತಾ ಪಾರ್ಥ ಅವರೇ, ಯಾವ ಹೆಂಡತಿನೇ ಆಗಿರ್ಲಿ, ಎಷ್ಟೇ ಬ್ರಾಡ್ ಮೈಂಡೆಡ್ ಆಗಿರ್ಲಿ, ಅವಳ ಗಂಡ ಅವಳನ್ನ ಹೊಗಳ್ಬೇಕು, ಅವಳನ್ನ ಮಾತ್ರ ಹೊಗಳ್ಬೇಕು ಅಂತ ಭಾವಿಸ್ತಾಳೆ. ಬೇರೆ ಯಾರನ್ನಾದ್ರೂ ಹೊಗಳಿದ್ರೆ ಅವಳದನ್ನ ತಡ್ಕೊಳಲ್ಲ. ಹೆಂಡತಿಯರ್ ಮೆಂಟಾಲಿಟಿ ಇರೋದೇ ಹಾಗೆ. ನೀವ್ ಅದನ್ನ ಅರ್ಥ ಮಾಡ್ಕೊಂಡು ನಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅದು ಸರಿಯಲ್ಲ. ನಾನ್ ಹೆಚ್ಚು ನೀನ್ ಕಮ್ಮಿ ಅದನ್ನೆಲ್ಲ ಬಿಟ್ಟು ಇಬ್ರು ಈಕ್ವಲ್ ಅನ್ನೋ ತರ ಇರಿ. ಆಗ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಟ್ರ್ಯಾಕಿಗೆ ಬರುತ್ತೆ. ನಾನು ಹೇಳ್ದಾಗಿರ್ತೀರಲ್ವಾ? ಹಾಗೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ ಪಾರ್ಥ ಅವರೇ, ಇರಬೇಕು. ನೀವಿಬ್ರು ಗಂಡ ಹೆಂಡತಿ, ನೀವು ಮದುವೆ ಆಗಿರೋದು ದುಃಖ ಪಡೋದಕ್ಕಲ್ಲ, ಸಂತೋಷವಾಗಿರೋದಕ್ಕೆ. ಅದು ನಿಮಗೆ ನೆನಪಿರಲಿ. ಓಕೆ ಅದಕ್ಕೆ ಅಲ್ಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.